ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್. ಒಂದು ಸಿನಿಮಾನ ಪ್ರೇಕ್ಷಕರ ಹತ್ರ ತಲುಪಿಸೋಕೆ ಒಬ್ಬ ಡೈರೆಕ್ಟರ್ ಎಷ್ಟು ಕಷ್ಟಪಟ್ಟು ಪ್ರೆಸೆಂಟ್ ಮಾಡಿರ್ತಾನೋ ಅದಕ್ಕಿಂತ 10 ಹೆಜ್ಜೆ ಮುಂದೆ ಹೋಗಿ ಒಬ್ಬ ಹೀರೋ ಆಡಿಯನ್ಸ್ನ ತನ್ನ ಕಡೆಗೆ ಸೆಳೆಯೋದು ಹೇಗೆ ಅಂತ ಈ ಟೀಸರ್ ನೋಡೇ ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ಆ್ಯಡ್ಸ್ ಆಫ್ ಧ್ರುವ ಸರ್ಜಾ. ಅಂತ ಪೊಗರ ಸಿನಿಮಾಗೇನೆ ಬರೋಬ್ಬರಿ 3 ವರ್ಷ ಟೈಮ್ ಕೊಟ್ಟು ಬಾಡಿ ಬಿಲ್ಡ್ ಮಾಡ್ಕೊಂಡಿದ್ರು. ಆ್ಯಂಡ್ ಆಗಲೇ ಗೊತ್ತಾಯಿತು ಆ್ಯಂಡ್ ಇವರ ಡೆಡಿಕೇಶನ್ ಯಾವ ರೇಂಜಲ್ಲಿದೆ ಅಂತ. ಬಟ್ ಅದರ 100% ಉಪಯೋಗ ಆಗಿದ್ದು ಮಾರ್ಟಿನ್ನಲ್ಲಿ. ಲೈಕ್ ಲಿಟ್ರಲಿ ಏನು ಬಾಡಿ ಗುರು ಅದು. ಆ ಮಾನ್ಸ್ಟರ್ ಅಪಿಯರೆನ್ಸ್ಗೆ ಥಿಯೇಟರ್ ರೂಫ್ ಕಿತ್ತೋಗ್ಬೇಕು. ನಿನ್ನ ಆ ಕಣ್ಗಳು ಅಲ್ಲಿರೋ ಅಗ್ರೆಷನ್ ಕಂಡು ಬರ್ತಿರೋ ಎಕ್ಸ್ಪ್ರೆಷನ್ಸ್ ಅಬ್ಬಬ್ಬ ಚಿಂದಿಗುರು. ಇಡೀ ಟೀಸರ್ನ ಆ ಲುಕ್ಕಿಂದನೇ ನುಂಗಾಕ್ತಿದ್ದಾರೆ. ಅದೇ ಅಲ್ವಾ ಹೇಳೋದು, ಒಬ್ಬ ಪ್ಯಾಷನ್ಗೆ ಒಬ್ಬ ಡೈರೆಕ್ಟರ್ಗೆ ಫ್ಲೆಕ್ಸಿಬಲ್ ಆಗಿ ಪರ್ಫಾರ್ಮ್ ಮಾಡೋ ಡೆಡಿಕೇಟೆಡ್ ಆ್ಯಕ್ಟರ್ ಸಿಕ್ಬಿಟ್ರೆ ಮಲ್ಟಿಪ್ಲೆಕ್ಸ್ ಅನ್ನೋದು ಸ್ಟೇಡಿಯಂ ಆಗಿಬಿಡುತ್ತೆ. ಸೊ ಇಲ್ಲಿ ಧ್ರುವ ಅವರ ಕಡೆಯಿಂದ ಡೆಡಿಕೇಶನ್ ಎದ್ದು ಕಾಣ್ತಿದೆ. ಈವನ್ AP ಅರ್ಜುನ್ ಅವರ ಮೇಕಿಂಗ್ ಬಗ್ಗೆ ನನಗೆ ಡೌಟೇ ಇಲ್ಲ. ಸೂಪರ್ಫಿಷಿಯಲ್ ಆಗಿ ಇಂಡಿಯಾ ಪಾಕಿಸ್ತಾನ ಅದರ ಮಧ್ಯೆ ನಡೆಯುವಂಥ ಯುದ್ಧ ಇಂಥ ಒಳ್ಳೆ ಪೆಟ್ರಿಯೋಟಿಕ್ ಎಲಿಮೆಂಟ್ಸ್ಗಳನ್ನು ಹಾಕ್ಕೊಂಡಿದ್ದಾರೆ. ಆಲ್ಸೋ ಅದನ್ನು ವರ್ಷಕ್ಕೆ 2 ಸಿನಿಮಾದಲ್ಲಿ ನೋಡ್ತಾನೆ ಇರ್ತೀವಿ. ಹಾಗಂತ ಈ ಮಾರ್ಟಿನ್ ಸಿನಿಮಾ ಕಂಪ್ಲೀಟಾಗಿ ಅದೇ ಕ್ಯಾಟಗರಿ ಸೇರುತ್ತಾ ಅಂತ ಅಂದ್ಕೋಬೇಡಿ. ಬಿಕಾಸ್ ಇದು ಒಂದು ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಟೀಸರ್ನಲ್ಲಿ ನಂಗೆ ಇಷ್ಟ ಆಗಿದ್ದು ಧ್ರುವ ಸರ್ಜಾ ಅವರ ಎಂಟ್ರಿ ಸೀನ್. ಅದನ್ನು ಬಿಟ್ಟು ಕಣ್ಣು ಕುಕ್ಕೋ ಆಗಿ ಇರುವಂಥ ಮೇಕಿಂಗ್, ಕಲರ್ ಬ್ಲೇಡಿಂಗ್, ಟೀಸರ್ ಕಟ್ ಇವೆಲ್ಲ ಎಕ್ಸಲೆಂಟ್ ಆಗಿತ್ತು. ಆ್ಯಂಡ್ ಒಂದು ಒಳ್ಳೆ ವಿಚಾರ ಅಂತ ಅಂದರೆ KGFನ ಸಿನಿಮ್ಯಾಟಿಕ್ ವಿಜುವಲ್ಸ್ ಇಳಿಸ್ತೇನೆ ಬೇರೆ ಥರ ಅಪ್ರೋಚನ್ನು ತಗೊಂಡಿದ್ದಾರೆ. ಈ ವಿಷಯದಲ್ಲಿ AP ಅರ್ಜುನ್ ಅವರು ತಮ್ಮ ಟ್ರೇಡ್ ಮಾರ್ಕ್ ಕಲರ್ಸ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಇನ್ನು ಮಾತೆತ್ತಿದೆ VFX ಹೆಂಗಿದೆ ಗುರು ಅನ್ನೋ ಈ ಟೈಮಲ್ಲಿ ಸಖತ್ತಾಗಿರೋ ಗ್ರಾಫಿಕ್ ಇನ್ಪುಟ್ UGIFXನ ಇಲ್ಲಿ ಬಳಸಿರೋದು ತುಂಬಾ ಒಳ್ಳೆ ಡಿಸಿಷನ್. ಬಿಕಾಸ್ 2 ವರ್ಷದ ಹಿಂದೆ ನಮ್ಮ ಡೈರೆಕ್ಟರ್ ಮನ್ಸು ಮಾಡಿದರೆ ನಾರ್ಮಲ್ ಕಮರ್ಷಿಯಲ್ ಥರ ಒಂದು 15-20 ಕೋಟಿಲಿ ಮುಗಿಸ್ಬೋದಾಗಿತ್ತು. ಬಟ್ ಮಾರ್ಟಿನ್ ಅಂದರೆ ಅದು ಹಿಂಗೆ ಇರಬೇಕು ಅನ್ನೋ ಅಪ್ರೋಚ್ ಇದೆಯಲ್ಲ, ಅದಕ್ಕೊಂದು ಚಪ್ಪಾಳೆ ಹೊಡಿಲೇಬೇಕು. ಇಂಟ್ರೆಸ್ಟಿಂಗ್ ಅನ್ನೋ ಥರ ವಿಡಿಯೋ ಮಧ್ಯದಲ್ಲೇ ಬರೋ ಅಂಥ ಕಾರ್ ಚೇಸಿಂಗ್ ವಿಜುವಲ್ಸ್ ನೋಡಿದರೆ ಎಷ್ಟು ಕ್ರೇಜಿಯಾಗಿದೆ. ಇದೇ ಥರ ಯುದ್ಧದ ಸಂದರ್ಭನ ಕೂಡ ಬೇರೆ ರೇಂಜಲ್ಲಿ ಡಿಸೈನ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ತಗೊಂಡಿರೋ ಮ್ಯಾಟ್ರ್ ನೋಡ್ತಾ ಇದ್ದರೆ ಒಬ್ಬ ಸೈನಿಕನ ಜವಾಬ್ದಾರಿಯ ಕತೆ ಅಂತ ಅನಿಸುತ್ತೆ. ಸೊ ಅದು ಮುಂದಿನ ವಿಡಿಯೋದಲ್ಲಿ ಮಾತಾಡೋದು ಇದ್ದೇ ಇರುತ್ತೆ. ಇವಾಗ BGM ಬಗ್ಗೆ ಒಂದು ಲೈನು ಹೇಳಿಲ್ಲ ಅಂದರೆ ಬಸ್ರವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಇರಲಿ, ಪ್ರತಿ ಸಲ ಥರನೇ ಅದಕ್ಕಿಂತ ಡಿಫ್ರೆಂಟಾಗಿ ತುಂಬಾ ಕನ್ವಿನ್ಸಿಂಗ್ ಆಗಿರೋ ಮ್ಯೂಸಿಕ್ನ ಟೀಸರ್ಗೆ ಕೊಟ್ಟಿದ್ದಾರೆ. ಐ ಹೋಪ್ ಸಿನಿಮಾದಲ್ಲಿ ಇದು ಕಂಟಿನ್ಯೂ ಆಗಲಿ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಇಲ್ಲಿ ಮಣಿ ಶರ್ಮಾ ಅವರ ಕಾಂಬಿನೇಷನ್ ಕೂಡ ಇರೋದ್ರಿಂದ ಟೋಟಲ್ ಎಫೆಕ್ಟ್ ಅನ್ನೋ ಮಜವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿಗೆ ನಾನು ಹೇಳಿದ್ದಾಯಿತು. ಸೊ ಈಗ ನೀವೇ ಹೇಳಿ ಟೀಸರ್ ಹೇಗಿತ್ತು ಅಂತ. ಆ್ಯಂಡ್ ನಿಜವಾಗ್ಲೂ ಕಮೆಂಟ್ಸಲ್ಲಿ ಕಾಯ್ತಿರ್ತೀನಿ. ಹಾಗೆಯೇ ನಮ್ಮ ಚಾನಲ್ಗೆ ಹೊಸಬ್ರಾಗಿರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.